ನಮಸ್ತೆ, ನನ್ನ ಹೆಸರು ಹರೀಶ್ ಅಂತ, ಅಡ್ಜುಡಿಕೇಟರ್ ಆಗಿ ಫ್ರಮ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಇಂದ ಇವತ್ತು ಜೈನ್ ಯೂನಿವರ್ಸಿಟಿಲಿ ಇದ್ದೀನಿ. ನಾನು ಸ್ಕೂಲ್ ಆಫ್ ಕ್ರಿಯೇಟಿವ್ ಆರ್ಟ್ಸ್. ಏನು ಅದ್ಭುತವಾದಂಥ ಸಾಧನೆ ಅಂದರೆ, ಜೈನ್ ಅಂದರೆ ದೇ ಡು ಇಂಪೆಕಬಲ್ ಪ್ರಾಜೆಕ್ಟ್ಸ್. ಇವತ್ತು ಒಂದು ಇಂಡಿಯಾ ಬುಕ್ ಆಫ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಎಂಟ್ರಿ ಆಗಿದ್ದಾರೆ. ಲಾರ್ಜೆಸ್ಟ್ ಟ್ಯಾಪೆಸ್ಟ್ರಿ 200 ಫೀಟಿನ ಒಂದು ಕ್ರಿಯೇಟಿವ್ ಆರ್ಟ್ನ ಮಾಡಿದ್ದಾರೆ. ಈ ಅದ್ಭುತವಾದಂಥ ಸಾಧನೆ ನಮ್ಮ ಬೆಂಗಳೂರಿಗೆ ಒಂದು ಹೆಮ್ಮೆಯ ವಿಚಾರ. ಕಂಗ್ರ್ಯಾಚುಲೇಷನ್ಸ್ ಟು ದಿ ಜೈನ್ ಡೀಮ್ಡ್ ಯೂನಿವರ್ಸಿಟಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸುನೀಲ್ ಮುಳುಗುಂದ್ ಅಂತ. ಜೈನ್ ಯೂನಿವರ್ಸಿಟಿಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಫೈನ್ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ. ಈ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡುವಾಗ ತುಂಬ ಎಲ್ರಿಗೂ ಖುಷಿ ಇತ್ತು, ತುಂಬ ಎಕ್ಸೈಟ್ಮೆಂಟ್ ಇತ್ತು. ನಾವು ಅರೌಂಡ್ 6 o'clock ಮಾರ್ನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ಸ್ಕೆಚಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ನು ಕರ್ಕೊಂಡು ವರ್ಕ್ ಮಾಡಿದ್ವಿ. ಚೆನ್ನಾಗಾಯಿತು. ನಮ್ಮದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಯಿತು. ಪ್ರತಿಯೊಂದು ಮೂಮೆಂಟಲ್ಲೂ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸ್ಟೂಡೆಂಟ್ಸ್ ಜೊತೆ ಸ್ಟೂಡೆಂಟು ತುಂಬ ಸಪೋರ್ಟಿವ್ ಆಗಿದ್ದರು. ಮತ್ತು ಎಲ್ಲ ಬೇರೆ ಫ್ಯಾಕಲ್ಟಿ ಜೊತೆನೂ ನಾವು ತುಂಬ ಕೋಆರ್ಡಿನೇಷನ್ದ ವರ್ಕ್ ಮಾಡಿದ್ವಿ. ಮತ್ತು ನಮ್ಮ ಡೈರೆಕ್ಟರ್ ಸುಜನ್ ಸರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದಕ್ಕೋಸ್ಕರ ನಾವು ಇದು ಗಿನ್ನಿಸ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನವೀನ್ ಕುಮಾರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಡಿಸೈನ್, ಸ್ಕೂಲ್ ಆಫ್ ಡಿಸೈನ್, ಮೀಡಿಯಾ ಆ್ಯಂಡ್ ಕ್ರಿಯೇಟಿವ್ ಆರ್ಟ್ಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಮ್ಮಲ್ಲಿ ಇವತ್ತು ನಾವು ಒಂದು ಮಹತ್ವದಂಥ ಅಚೀವ್ಮೆಂಟ್ ಮಾಡಿದ್ದೀವಿ. ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಫ್ಯಾಕಲ್ಟೀಸ್ ಎಲ್ಲ ಸೇರಿ ಸುಮಾರಲ್ಲ 200 ಅಡಿಗೆ 2 ಅಡಿ ಪೇಂಟಿಂಗ್ ಮಾಡಿದ್ದೀವಿ, ಒಂದು ಕಲಾಕೃತಿ ಮಾಡಿದ್ದೀವಿ. ಅದು ಬಂದ್ಬಿಟ್ಟು NEP ಎಜುಕೇಶನ್ ಪಾಲಿಸಿ ಏನಿದೆ 2020 ಅದನ್ನ ರಿಫ್ಲೆಕ್ಟ್ ಮಾಡುತ್ತೆ. ಈ ಪೇಂಟಿಂಗು ಕಂಪ್ಲೀಟ್ಲಿ ಒಂದು ಸ್ಟೂಡೆಂಟ್ ಡ್ರಿವನ್ ಪೇಂಟಿಂಗ್ ಆಗಿದ್ದು, ಇದರಲ್ಲಿ ಅವರ ಕ್ರಿಯೇಟಿವಿಟಿ ತಂದಿದ್ದಾರೆ, ಅವ್ರ ಇಮ್ಯಾಜಿನೇಷನ್ಸ್ ತಂದಿದ್ದಾರೆ. ಅವರು NEP 2020 ಅಂದ್ರೆ ಏನು ಅನ್ನೋದನ್ನ ಅದರಲ್ಲಿ ಅವರ ಕಲಾಕೃತಿ ಮೂಲಕ ಮೂಡಿಸಿದ್ದಾರೆ. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಅಂದ್ರೆ, ಈ ಪೇಂಟಿಂಗ್ ಕಂಪ್ಲೀಟ್ಲಿ ಮಾಡಿರೋದು ನ್ಯಾಚುರಲ್ ಆದಂತ ಪಿಗ್ಮೆಂಟ್ಸ್ ಯೂಸ್ ಮಾಡಿಕೊಂಡು, ಯಾವುದೇ ಆರ್ಟಿಫಿಷಿಯಲ್ ಪಿಗ್ಮೆಂಟ್ಸು ಎಂಥದ್ದು ಇಲ್ಲ. ತುಂಬಾ ನಮ್ಮ ಪ್ರಕೃತಿಗೆ ಹತ್ತಿರವಾದಂತ ಮಟೀರಿಯಲ್ಸ್ ಯೂಸ್ ಆಗಿದೆ. ಅದು ಸಗಣಿ ಇರ್ಬೋದು, ಅಥವಾ ಸಿಗ್ತಕ್ಕಂಥ ಮಣ್ಣು ಇರ್ಬೋದು, ಹಳದಿ ಇರ್ಬೋದು, ಆ ಥರದನ್ನ ಪಿಗ್ಮೆಂಟ್ಸ್ನ ಯೂಸ್ ಮಾಡಿ ಅವರು ನ್ಯಾಚುರಲ್ ಕಲರ್ ಪೇಂಟಿಂಗ್ಸ್ ಮಾಡಿದ್ದಾರೆ. ಇದರಲ್ಲಿ ಕಂಪ್ಲೀಟ್ ರಿಫ್ಲೆಕ್ಷನ್ ನೀವು ನೋಡ್ಬೋದು. ಕಂಪ್ಲೀಟ್ NEP ಅನ್ನೋದು ಏನು ಅನ್ನೋದನ್ನ 17 ಭಾಗಗಳಾಗಿ ಮಾಡಿದ್ದಾರೆ ನಮ್ಮ ಹುಡುಗರು. ನಮ್ಮಲ್ಲಿ ಇಲ್ಲಿ BDES ಕೋರ್ಸ್ಗಳಿದಾವೆ. BDES ಅಲ್ಲಿ ಪ್ರಾಡಕ್ಟ್ ಡಿಸೈನ್, ಕಮ್ಯುನಿಕೇಶನ್ ಡಿಸೈನ್ ಮತ್ತು ಇಂಟ್ರಾಕ್ಷನ್ ಡಿಸೈನ್ ಇದೆ. ಅದಲ್ಲದೆ ಇಲ್ಲಿ MDES ಪ್ರೋಗ್ರಾಮ್ಸ್ ಇದಾವೆ PG ಲೆವೆಲ್ ಅಲ್ಲಿ. ಅಲ್ಲಿ ಬಂದ್ಬಿಟ್ಟು MDES ಪ್ರಾಡಕ್ಟ್ ಡಿಸೈನ್ ಮತ್ತು MDES ಯೂಸರ್ ಎಕ್ಸ್ಪೀರಿಯನ್ಸ್ ಡಿಸೈನ್ ಅನ್ನೋ ಕೋರ್ಸ್ಗಳಿದಾವೆ. ಅದೇ ತರ BA ಫಿಲ್ಮ್ ಮೇಕಿಂಗ್ ನಾವು ಆಫರ್ ಮಾಡ್ತಾ ಇದ್ದೀವಿ. ಅದು 4 ವರ್ಷದ ಕೋರ್ಸ್ ಆಗಿರ್ತವೆ. ಮತ್ತೆ BA ಫ್ಯಾಷನ್ ಡಿಸೈನ್, MA ಫಿಲ್ಮ್ ಮೇಕಿಂಗ್, MA ಫ್ಯಾಷನ್ ಡಿಸೈನ್, ಮತ್ತೆ BFA ಬ್ಯಾಚುಲರ್ ಆಫ್ ಫೈನ್ ಆರ್ಟ್, MFA ಮಾಸ್ಟರ್ ಆಫ್ ಫೈನ್ ಆರ್ಟ್. ಇದಿಷ್ಟು ಕೋರ್ಸ್ಗಳನ್ನ ನಾವು ಆಫರ್ ಮಾಡ್ತಾ ಇದೀವಿ. ನಮ್ಮ ಕರಿಕ್ಯುಲಮ್ ಬಂದ್ಬಿಟ್ಟು ಒನ್ ಆಫ್ ದ ಗ್ಲೋಬಲ್ ರೆಕಗ್ನೈಸ್ ಕರಿಕ್ಯುಲಮ್ ಆಗಿದ್ದು, ನಾಸಾರ್ಡ್ ಮತ್ತು QA ಇದನ್ನ ಫಾಲೋ ಮಾಡ್ತಾ ಇದೀವಿ ಎಲ್ಲ ಸಿಲೆಬಸ್. ನಮ್ಮ ಬೋರ್ಡ್ ಮೆಂಬರ್ಸ್ ಎಲ್ಲ ಪ್ರತಿಯೊಬ್ರು ಗೂಗಲ್ ಇಂದ ಮತ್ತೆ ಒಳ್ಳೆ ಪ್ರತಿಷ್ಠಿತವಾದಂತ ಕಂಪನಿಗಳಿಂದ ನಮ್ಮ BOS ಮೆಂಬರ್ಸ್ ಇದ್ದಾರೆ. ಮತ್ತು ನಮ್ದು NAC A++ ಯೂನಿವರ್ಸಿಟಿ ಆಗಿರೋದ್ರಿಂದ ಪ್ರತಿಯೊಂದು ಕೋರ್ಸ್ಗಳು ಸೂಕ್ಷ್ಮವಾಗಿ ನಾವು ಡಿಸೈನ್ ಮಾಡಿದೀವಿ. ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಡಿಸೈನ್ ಕರಿಕ್ಯುಲಮ್ ಆಗಿದೆ. ಥ್ಯಾಂಕ್ ಯು. Udaya, I am Satyabodh Kulkarni from Srinidhi Steel Traders. We are authorized dealer of sales, Steel Authority of India Limited, a Maharatna company. We deal in 2 kinds of steels. One is a industrial steel and the other one is a construction steel. Please connect me to any civil engineers, architects, individual house builders and small and medium scale engineering industry owners for their best quality steel requirement. Thank you. This is Ravi Ramnaran from Bhubitwa, basically a property consultant based in Whitefield. We help people to buy and sell apartments, villas, JV lands, and we also do documentation across 45 sub-district offices in and around Bangalore.
Now e-Khata has become a mandatory to sell your property or to take a bank loan. Please do inform your relatives, friends, and if you have your property, please do take care of it. My ask for today is please connect me to people who have lands from 5,000 square feet to 50 acres. Thank you.